ಅಮಿಟಿ ವಿಶ್ವವಿದ್ಯಾನಿಲಯದ ಭೂ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಜಿ ಕನ್ನಡ ನ್ಯೂಸ್ ವರದಿಯನ್ನ ಪ್ರಸ್ತುತಪಡಿಸಿತು. ಜಿ ಕನ್ನಡ ನ್ಯೂಸ್ ವರದಿಗೆ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಮಿಟಿ ವಿಶ್ವವಿದ್ಯಾನಿಲಯಕ್ಕೆ ತಹಶೀಲ್ದಾರ್ ಬಾಲಕೃಷ್ಣ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಭೂಮಾಪಕರಿಂದ ಒತ್ತುವರಿ ಸ್ಥಳದ ಸರ್ವೆ ಕಾರ್ಯ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಭೇಟಿ ನೀಡಿದ್ದಾರೆ. ಅಮಿಟಿ ವಿಶ್ವವಿದ್ಯಾನಿಲಯದ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಮಿಟಿ ವಿಶ್ವವಿದ್ಯಾನಿಲಯಕ್ಕೆ ತಹಶೀಲ್ದಾರ್ ಬಾಲಕೃಷ್ಣ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಭೂಮಾಪಕರಿಂದ ಒತ್ತುವರಿ ಸ್ಥಳದ ಸರ್ವೆ ಕಾರ್ಯ ಆರಂಭವಾಗಿದೆ. ಬೆಂಗಳೂರಿನ ಗ್ರಾಮಾಂತರ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಯೂನಿವರ್ಸಿಟಿಯಿಂದ ಒತ್ತುವರಿ ಆಗಿದ್ದ ಸ್ಥಳಕ್ಕೆ ಮಾರ್ಕಿಂಗ್ ಮಾಡಲಾಗಿದೆ. ಭೂಮಾಪಕರಿಂದ ಒತ್ತುವರಿ ಸ್ಥಳದ ಸರ್ವೆ ಕಾರ್ಯ ಮಾಡಲಾಗಿದ್ದು ಸುಮಾರು 5 ಎಕರೆಯಷ್ಟು ಸರ್ಕಾರಿ ಜಮೀನು ಒತ್ತುವರಿಯನ್ನ ಮಾಡಿತ್ತು ಅಮಿಟಿ ವಿಶ್ವವಿದ್ಯಾನಿಲಯ. ಒತ್ತುವರಿ ಸ್ಥಳಕ್ಕೆ ಫೆನ್ಸಿಂಗ್ ಅಳವಡಿಸುವಂತೆ ನಿರ್ಮಿತಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ನೀಡಿ ಸೂಚಿಸಿದ್ರು. ಇನ್ನು ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಬಾಲಕೃಷ್ಣ ಪತ್ರ ರವಾನಿಸುತ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಬೀರಸಂದ್ರ ಗ್ರಾಮ ಬಳಿ ಇರತಕ್ಕಂತಹ ವಿಶ್ವವಿದ್ಯಾನಿಲಯ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಕಟ್ಟಡಗಳು ತಲೆ ಎತ್ತಿದೆ. ಇನ್ನು ಜಿಲ್ಲಾಧಿಕಾರಿಯ ಆದೇಶದ ಮೇರೆಗೆ ಒತ್ತುವರಿ ಪರಿಶೀಲಿಸಿ ತಹಶೀಲ್ದಾರ್ ಮಾರ್ಕಿಂಗ್ ಹಾಕಿದ್ದಾರೆ. ಇನ್ನು ಈ ಬಗ್ಗೆ ಕಳೆದ 3 ದಿನದ ಹಿಂದೆ ಜಿ ಕನ್ನಡ ನ್ಯೂಸ್ ಸಮಗ್ರ ಸುದ್ದಿಯನ್ನ ಬಿತ್ತರಿಸಿತ್ತು. ಇನ್ನು ಈ ಸುದ್ದಿಯ ಬೆನ್ನಲ್ಲೇ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ದೇವನಹಳ್ಳಿಯ ತಹಶೀಲ್ದಾರ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರಿಂದ ಹಲವಾರು ಒತ್ತುವರಿ ತೆರವು ಮಾಡೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಸ್ಥಳಕ್ಕೆ ತನಕ ನಾನು ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿಗಳು ಖುಲ್ಲಾಪಡಿಸೋದ್ರ ಬಗ್ಗೆ ನಮ್ಗೆ ಆದೇಶ ಮಾಡಿದ್ರು. ನಾನು ವಿಶ್ವನಾಥ್ಪುರ ಪೊಲೀಸು ಅವ್ರ ಪ್ರೊಟೆಕ್ಷನ್ ತಗೊಂಡು ನಮ್ಮ ತಹಶೀಲ್ದಾರ್ ಸಮೇತ ವಿಆರ್ಒ ಸಮೇತ ನಾನು ಅಲ್ಲಿ ಡೆಮಾಲಿಷನ್ ಮಾಡೋಂಥದ್ದು ಏನೂ ಇಲ್ಲ. ಅಲ್ಲಿ ಈಗ ಹೊಡೆದು ಒತ್ತುವರಿ ತೆರವು ಮಾಡೋಂಥದ್ದು ಏನಿಲ್ಲ. ಎಲ್ಲ ಲಾನ್ ಮಾಡಿದ್ದಾರೆ ಅದೆಲ್ಲನೂ. ಅದಕ್ಕೆ ಗುರುತು ಮಾಡಿದ್ದೀವಿ. ಅಲ್ಲಿ ಈಗ ನಾನು ನಿರ್ಮಿತಿ ಕೇಂದ್ರಕ್ಕೆ ಲೆಟರ್ ಬರೆದಿದ್ದೀನಿ. ಡಿ ಸಿ ಅವ್ರು ಹೇಳಿದ್ರು ನಿರ್ಮಿತಿ ಕೇಂದ್ರಕ್ಕೆ ಬರೀರಿ, ಅಲ್ಲಿ ಗ್ರಾಂಟ್ ಇದೆ, ಅದರಲ್ಲೇ ಒಂದು ತಂತಿ ಬೇಲಿ ಹಾಕ್ಕೊಂಬಿಡಿ ಅಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಈಗ ಲೆಟ್ರು ನಾನು ಆಲ್ರೆಡಿ ಲೆಟ್ರೆಲ್ಲ ಬರೆದಿದ್ದೀನಿ. ಅಲ್ಲಿ ದುಡ್ಡು ಮಾಡಿದ್ದೀವಿ. ಅಲ್ಲೆಲ್ಲನೂ ಈಗ ಈ ತಂತಿ ಬೇಲಿ ಹಾಕ್ತಾರೆ. ನಮ್ಮ ಸರ್ಕಾರಿ ಜಾಗನ ಅವರು ನಾವು ರಕ್ಷಣೆ ಮಾಡ್ಕೊತೀವಿ. ಅಮಿಟಿ ವಿಶ್ವವಿದ್ಯಾನಿಲಯದಿಂದ ಭೂ ಒತ್ತುವರಿ ಪ್ರಕರಣ ದಾಖಲಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ವರದಿಯನ್ನ ಮಾಡಿತ್ತು. ಇನ್ನು ಈ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅಮಿಟಿ ವಿಶ್ವವಿದ್ಯಾನಿಲಯಕ್ಕೆ ತಹಶೀಲ್ದಾರ್ ಬಾಲಕೃಷ್ಣ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಭೂಮಾಪಕರಿಂದ ಒತ್ತುವರಿ ಸ್ಥಳದ ಸರ್ವೆ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ತಹಶೀಲ್ದಾರ್ ಬಾಲಕೃಷ್ಣ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವೆಂಕಟೇಶ್, ಅಮಿಟಿ ವಿಶ್ವವಿದ್ಯಾನಿಲಯದಿಂದ ಭೂ ಒತ್ತುವರಿ ಪ್ರಕರಣ ಏನಿತ್ತು ಆ ಕುರಿತಂತೆ ಜಿ ಕನ್ನಡ ನ್ಯೂಸ್ ವರದಿಯನ್ನ ಮಾಡಿತ್ತು. ಇನ್ನು ಈ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಮಿಟಿ ವಿವಿಗೆ ತಹಶೀಲ್ದಾರ್ ಬಾಲಕೃಷ್ಣ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಏನಿದೆ? ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಲ್ಲಿ ಇರತಕ್ಕಂಥ ಡಿಸಿ ಕಚೇರಿ ಮುಂಭಾಗ ಇರತಕ್ಕಂಥ ಅಮಿಟಿ ಯೂನಿವರ್ಸಿಟಿ ಏನಿದೆ ಅದು ಸಾಕಷ್ಟು ಜಾಗವನ್ನ ಒತ್ತುವರಿ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳೀಯರಿರ್ತಕ್ಕಂಥ ಸುಮಾರು ಸಾರ್ವಜನಿಕರು ಒಂದು ದೂರನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಡಿಸಿ ಆಗಿರ್ತಕ್ಕಂಥ ಎನ್ ಶಿವಶಂಕರ್ ಅವರು ನೇರವಾಗಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ತಹಸೀಲ್ದಾರ್ ಬಾಲಕೃಷ್ಣ ಅವರು ನೇರವಾಗಿ ಹೋಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಅಲ್ಲಿರ್ತಕ್ಕಂಥ ಯಾರೋ ಜಾಗವನ್ನ ಒತ್ತುವರಿ ಆಗಿದೆ ಅದನ್ನ ಕೂಡಲೇ ತೆರವು ಮಾಡಬೇಕಂತ ಹೇಳಿ ಆದೇಶ ಮಾಡಿರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ
ಅಮೇಠಿ ಯೂನಿವರ್ಸಿಟಿ ವಿರುದ್ಧ ಬಾಲಕೃಷ್ಣವನ್ನ ಹೋಗಿ ಮತ್ತೆ ಅಲ್ಲಿ ಏನ್ ಆಗ್ಬೇಕಾಗಿರುತ್ತೋ ಆ ಕಾರ್ಯವನ್ನು ಜರುಗಿಸೋದಕ್ಕೆ ಎಲ್ಲೋ ಒಂದ್ ಕಡೆ ವಿಫಲ ಆಗಿರ್ತಾರೆ. ಆ ವಿಚಾರವನ್ನ ಕಳೆದ 3 ದಿನಗಳಿಂದ ನಮ್ಮ ಜೀ ಕನ್ನಡ ನ್ಯೂಸ್ ವಾಹಿನಿ ಇದೆ ಅದನ್ನ ಸಮರ್ಪಕವಾಗಿ ಬಿತ್ತರ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನೇರವಾಗಿ ಅಂದ್ರೆ ತಹಸೀಲ್ದಾರ್ ಬಾಲಕೃಷ್ಣ ಇದ್ದಾರೆ, ನೇರವಾಗಿ ಹೊರಟು ಅಲ್ಲಿರ್ತಕ್ಕಂಥ ಪೊಲೀಸ್ ಸಮ್ಮುಖದಲ್ಲಿ ಇವತ್ತು ಅಂದ್ರೆ ಎಲ್ಲ ಒಂದ್ ಕಡೆ ಅಲ್ಲಿರ್ತಕ್ಕಂಥ ಏನು ಒತ್ತುವರಿ ಆಗಿದ್ದ ಜಾಗ ಅದನ್ನ ಸರ್ವೆಯನ್ನ ಮಾಡಿಸೋದ್ರ ಮುಖಾಂತರ ಮುಂದಾಗಿ ಅಲ್ಲಿರ್ತಕ್ಕಂಥ ಏನೆಲ್ಲ ಒತ್ತುವರಿ ಆಗಿದೆ ಅಂತಕ್ಕಂಥದ್ದನ್ನ ಮಾರ್ಕಿಂಗ್ ಮಾಡಿ ಅಲ್ಲಿರ್ತಕ್ಕಂಥ ನಿರ್ಮಿತಿ ಕೇಂದ್ರದ ಮುಖಾಂತರ ಮೊರೆ ಹೋಗಿ ಅಲ್ಲಿಂದೊಂದು ನಾನು ಜಿಲ್ಲಾ ದಂಡಾಧಿಕಾರಿಗಳಿಗೆ ಲೆಟರ್ನು ಕೂಡ ಕೊಡ್ತಾರೆ. ಯಾವುದೇ ರೀತಿ ಒತ್ತುವರಿ ಆಗಿದೆ, ಎಲ್ಲಿಂದ ಎಷ್ಟು ಜಾಗ ಒತ್ತುವರಿ ಆಗಿದೆ ಅಂತಕ್ಕಂಥದ್ದನ್ನ ಸಮರ್ಪಕವಾಗಿ ನೀಡೋದ್ರಲ್ಲಿ ಒಂದ್ ಕಡೆ ಏನೋ ಸಫಲರಾಗಿ ಇವತ್ತು ಏನೆಲ್ಲ ಆಗ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ಸಮರ್ಪಕ ವರದಿಯನ್ನು ಕೊಟ್ಟು ಕೂಡ ಮಾರ್ಕಿಂಗ್ ಅನ್ನ ಮಾಡಿ ಸರ್ವೆ ಡಿಪಾರ್ಟ್ಮೆಂಟ್ ನೇತೃತ್ವದಲ್ಲಿ ಜೊತೆಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಅವರ ಸಮಕ್ಷಮದಲ್ಲಿ ಕೂಡ ಮಾಡೋದ್ರಲ್ಲಿ ಏನೋ ಕೆಲಸಗಳ ನಿಭಾಯಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಸಫಲ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ವಿಚಾರಗಳಿಗೆ ನಮ್ಮ ಏನು ಜೀ ಕನ್ನಡ ನ್ಯೂಸ್ ಇವತ್ತು ಮಾಡಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹಾಗೇನೆ ಇರ್ತಕ್ಕಂಥ ಒಂದಷ್ಟು ಸಾರ್ವಜನಿಕರಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.